ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಇರುತ್ತೆ. ಇವತ್ತು ಶಿವರಾತ್ರಿ ಹಬ್ಬ, ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ಸ್ವಲ್ಪ ದೀಪ ಹಚ್ಚಬೇಕು, ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡೋಣ, ಊರಿಗೆ ಹೋಗಬೇಕು. ನನ್ನ ಕೈಲಾದಷ್ಟು ಕ್ಯಾಪ್ಚರ್ ಮಾಡ್ತಿದ್ದೆ. ಪ್ಲೀಸ್ ವಾಚ್ ಮಾಡಿ ಲಾಸ್ಟ್ವರೆಗೂ. ಬಾಯ್. ಶಿವರಾತ್ರಿ ಆಗಿರೋದ್ರಿಂದ ರಂಗೋಲಿನ ಬಿಟ್ಟಿದ್ವಿ. ಹಾಗೆ ನಾನು ಮನೆ ಒರೆಸ್ತಾ ಇದ್ದೆ. ಅದರಿಂದ ಪಾತ್ರೆಗಳೆಲ್ಲ ಜೋಡಿಸ್ತಾ ಇದ್ದೆ. ಸ್ವಲ್ಪ ಇತ್ತು. ಶಿವರಾತ್ರಿ ಆಗಿರೋದ್ರಿಂದ ನಮ್ಮ ಅಕ್ಕ ಬಣ್ಣ ಹೋಗಿತ್ತು ಲಿಂಗಕ್ಕೆ. ಸೊ ಹಾಗಾಗಿ ಲಿಂಗಕ್ಕೆಲ್ಲ ಪೇಂಟ್ ಮಾಡಿ ಈ ಥರ ಕಾಣ್ತಾಯಿತ್ತು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಗೈಸ್, ಕೆಲಸ ಎಲ್ಲ ಸ್ವಲ್ಪ ಮಟ್ಟಿಗೆ ಮುಗ್ದಿದೆ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟೆ, ಸ್ನಾನ ಮಾಡಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಹಾಗೆ ಆಯಿಲ್ ಮಸಾಲೆ ಮಾಡ್ಕೊಂಡಿದ್ದೀನಿ. ಮನೆಯೆಲ್ಲ ಒರೆಸಾಯ್ತು. ಇವಾಗ ಸ್ನಾನ ಮಾಡ್ಕೊಂಡು ಬರುವ. ನಮ್ಮ ಅಕ್ಕ ಮನೆ ದೇವ್ರ ಫೋಟೋ ಒರೆಸ್ತಾ ಇದ್ಲು. ಅವಳು ಪೂಜೆ ಮಾಡಲಿಕ್ಕೆ ಅಂತ ಎಲ್ಲ ತಯಾರಿ ಮಾಡ್ಕೊತಿದ್ಲು. ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಬೆಳಗಿನ ತಿಂಡಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ಳೋಣ, ಶಿವರಾತ್ರಿಗೆ ಉಪ್ಪಿಟ್ಟು ಫೇಮಸ್ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೆ. ಎಲ್ಲರಿಗೂ ಗೊತ್ತಿರುತ್ತೆ ಅಂತ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೋಡ್ತಿರ್ಬೋದಲ್ಲ ಗೈಸ್, ನಂದು ಆವಾಗಲೇ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಕೂದಲು ಸ್ವಲ್ಪ ಒಣಗಿಲ್ಲ, ಸೌಂಡ್ ಹೋಗ್ಬೇಕು. ಬನ್ನಿ ನಮ್ಮನೆ ಶಿವ ಹೇಗೆ ಕಾಣ್ತಿದ್ದಾನೆ ಅಂತ ನಿಮಗೆ ತೋರಿಸ್ತೀನಿ. ಫೈನಲ್ ಆಗಿ ಈ ಥರ ಕಾಣ್ತಾ ಇತ್ತು. ನೋಡ್ತಿರ್ಬೋದಲ್ಲ, ದೇವ್ರ ಫೋಟೋಗಳು ಹಾಗೆ ದೀಪ ಎಲ್ಲ ಈ ಥರ ಅಲಂಕಾರ ಮಾಡಿದ್ಲು. ಫೈನಲಿ ಈ ಥರ ದೇವ್ರ ಫೋಟೋ ಕಾಣಿಸ್ತಾ ಇತ್ತು ಗೈಸ್. ಬಿಟ್ಟು ಎಲ್ಲ ಖಾಲಿಯಾಗಿತ್ತು, ಸ್ವಲ್ಪ ಇತ್ತು, ಆವಾಗ ಕ್ಯಾಪ್ಚರ್ ಮಾಡಿದ್ದು. ನೋಡಿ ಗೈಸ್, ಬೆಳಗ್ಗೆ ಹೇಳಿದ್ನಲ್ಲ ಶಿವಪ್ಪ ನಿಮಗೆ ತೋರಿಸಿದ್ದೆ. ಆದರೆ ಇವಾಗ 5:10 ದೇವರು ವರ ಕೊಟ್ಟಿದ್ದಾರೆ. ಬಲ್ದ ಕಡೆಯಿಂದ 2 ಹೂಗಳನ್ನ ನಮಗೆ ಕೊಟ್ಟಿದ್ದಾರೆ. ಊರಿಗೆ ಹೋಗೋಕ್ಕೆ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿದ್ದೀವಿ. ಅಂದರೆ ನಾನ್ ದ ವೇ ಹೋಗಬೇಕು. ಬನ್ನಿ ಹೋಗೋದು ತೋರಿಸ್ತೀನಿ. ಇಬ್ಬರು ರೆಡಿಯಾಗಿದ್ವಿ. ಇವಾಗ ಹಾಯ್ ಮಾಡಲು ಹಾಗೆ ಹಾಯ್. ಅವಳು ಬಾಡಿ ಲೋಷನ್ ಹಾಕೋತಿದ್ದಾಳೆ. ಸೊ ರೆಡಿಯಾಗಿದ್ವಿ. ಇವಾಗ ಇನ್ನೇನು ಊರಿಗೆ ಹೋಗ್ಬೇಕು. ಬನ್ನಿ ಹೋಗು. ನೋಡಿ, ಇದು ನನ್ನ ಐಡಿಯಾ. ಮನಿ ಪ್ಲಾಂಟ್ ಹಾಕಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಗೈಸ್. ಟೈಮ್ ಆಲ್ರೆಡಿ 5:30 ಆಗಿತ್ತು. ಇನ್ನೂ ಬಸ್ ಬಂದಿರಲಿಲ್ಲ. ಫೈನಲಿ ರೀಚಿಂಗ್ ಮನೆಗಳಲ್ಲಿ 4:00 ಆಗಿದೆ ಗೈಸ್. ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ ಒಡೆಗೋಸ್ಕರ. ಇದು ಪಾಯಸ. ತೆಗಿರಿ ಏನು ಮಾಡಿದ್ದೀರ ತೋರಿಸಿ ಬೇಗ. ಬೇಳೆ ಸಾಂಬಾರ್, ಆ ಕಡೆ ಬೆಲ್ಲದ ಪಾಕ ಗೈಸ್. ಬರುವ ಇವಾಗ ದೇವಸ್ಥಾನಕ್ಕೆ ಹೋಗಿ. ಬಾಯ್ ಬಾಯ್ ಸಿಂಧಕ. ಹಾಯ್ ಗೈಸ್, ರೀಚ್ ಆಗಿದ್ದೀವಿ ನಮ್ಮ ತಾತನ ಮನೆಗೆ. ನಮ್ಮ ಅಜ್ಜಿ ತಾತನ ಮನೆಗೆ ಬಂದಿದ್ದೀವಿ ಗೈಸ್. ಇವಾಗ ಬಂದಾಗ ಈಗ 6:00 ಆಗಿದೆ. ಯಾರೋ ನಮ್ಮೂರವ್ರು ಸಿಕ್ಕಿದ್ರು, ಕರ್ಕೊಬಂದರು. ನೋಡಿ ಗೈಸ್, ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು, ಸಿಸ್ಟರ್ ಹಾಗೆ ನಮ್ಮ ಅಜ್ಜಿ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವ್ರನ್ನ ಹೆಂಗೆ ಅಲಂಕಾರ ಮಾಡಿದ್ದಾರೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೇವೆ. ಸಣ್ಣದು ಅದೇ ಬೆಳಗ್ಗೆ ಪೂಜೆ ಮಾಡಿದಾಗಿಂದ ಯಾವ ಒಳ್ಳೆ ವೆದರ್ ಗೈಸ್. ನಾವು ಬರೋಷ್ಟ್ರೊಳಗೆ ಆಗಲೇ ಸೂರ್ಯ ಮುಳುಗೋಗಿದ್ದಕ್ಕೆ ಬಂದಿದ್ದಾನೆ.
ಹರಿಹರ ಪುತ್ರನೇ ಪರಮಾನಂದ ಸ್ವರೂಪನೇ ಶಕ್ತಿ ನೀಡಿದೆ ಸತ್ಯ ಧರ್ಮ ನ್ಯಾಯ ನೀತಿ ರಕ್ಷಣೆ ಮಾಡಿದೆ ಸತ್ಯ ಧರ್ಮ ನ್ಯಾಯ ನೀತಿ ರಕ್ಷಣೆ ಮಾಡಿದೆ ಎನ್ನಯ್ಯಪ್ಪ ನೆಮ್ಮದಿಯಲ್ಲಿ ಬಾಳಲು ಸರಿಯಾದ ದಾರಿ ತೋರೋ ಅಯ್ಯಪ್ಪ ಯಾರು ಇರಲ್ಲ ಅನ್ಸುತ್ತಲ್ಲ ನೆಮ್ಮದಿಯಲ್ಲಿ ಬಾಳಲು ಸರಿಯಾದ ದಾರಿ ಮೂರ್ತಿ ದೇವಸ್ಥಾನ ಸತ್ಕೆ ಎಲ್ಲ ಅಕ್ಷರ ಮಧ್ಯಾಹ್ನ ಎಲ್ಲ ಊಟ ಆಯ್ತಂತೆ ನಾವು ಬಂದಿದ್ದು ಆವಾಗಲೇ ಟೈಮ್ ಆಗೋಗಿತ್ತು ಬಂದಿದ್ದು 6 ಗಂಟೆ ಆಗಿತ್ತು ಅದಕ್ಕೋಸ್ಕರ ದೇವ್ರನ್ನಾದ್ರೂ ನೋಡ್ಕೊಬರೋಣ ಅಂತ ದೇವ್ರು ನೋಡೋಕ್ಕೆ ಅಂತ ಹೋಗಿದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ ಇವಾಗ ಈ ಕಡೆ ನೀನಲ್ಲದೆ ಹಬ್ಬದ ಅಡುಗೆ ಏನಂದರೆ ಬಾತ್ ಮಾಡಿದ್ಲು ಟೊಮೊಟೊ ಬಾತ್ ಹಾಗೆ ತಿಳಿ ಸಾಂಬಾರು ಅಲ್ಲ ಬೇಳೆ ಸಾಂಬಾರು ಪಾಯಸ ಶಾವಿಗೆ ಪಾಯಸ ಹಾಗೂ ವಡೆ ಆ್ಯಸ್ ಯೂಶುವಲ್ ರೈಸ್ ಬ್ಲಾಗ್ನ ಏನು ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಬಂದಿದ್ದಾರೆ ತುಂಬ ಚೆನ್ನಾಗಿ ಹಾಗೆ ಲವ್ ಯು ಆಲ್ ಬಾಯ್ ಬಾಯ್ ಮೀ ಟು ನೆಕ್ಸ್ಟ್ ಬ್ಲಾಗ್ ವಡೆ ತಿನ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಬಾಯ್